24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಇರೋ ಶಿಥಿಲಗೊಂಡ ಗ್ರಂಥಾಲಯ ನೋಡಿದ್ರೆ ಸಾಕು, ಗ್ರಂಥಾಲಯ ಇಲಾಖೆ ಎಷ್ಟು ಕಾರ್ಯಪ್ರವೃತ್ತವಾಗಿದೆ ಎಂಬುದು ಗೊತ್ತಾಗುತ್ತೆ ಕಣ್ರಿ. ಹೌದು, ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಯಾಗಿ ದಶಕಗಳೇ ಕಳೆದರೂ ಕೂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಂಥಾಲಯದ ಕಟ್ಟಡ ಹಾಗೂ ವ್ಯವಸ್ಥೆ ನೋಡಿದ್ರೆ ಸಾಕು, ಅಯ್ಯೋ ಪಾಪ ಅನಿಸುತ್ತೆ. ಈ ಕಟ್ಟಡದ ಮೇಲ್ಛಾವಣಿಯ ಮೇಲೆ ಗಿಡ ಗಂಟೆಗಳು ಬೆಳೆದು ದಿನನಿತ್ಯ ಹೆಂಚುಗಳು ಮುರಿದು ಬೀಳ್ತಾ ಇದೆ. ಇನ್ನು ಗೋಡೆಗಳು ಕೂಡ ತುಂಬಾನೇ ಬಿರುಕು ಬಿಟ್ಟಿದ್ದು ಯಾವಾಗ ಬೇಕಾದರೂ ಅಪಾಯ ಸಂಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೊದಲೇ ಮಳೆಗಾಲ ಇರೋದ್ರಿಂದ ಮಳೆ ನೀರು ಸೋರಿ ಸೋರಿ ಪುಸ್ತಕಗಳು ನೆನೀತಾ ಇದೆ. ಎಂಕೆ ಹುಬ್ಬಳ್ಳಿ ಪಟ್ಟಣವು ದಿನೇ ದಿನೇ ಅತ್ಯಂತ ವೇಗವಾಗಿ ಬೆಳೀತಾ ಇರೋದ್ರಿಂದ ಜನಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಪಟ್ಟಣ ಪಂಚಾಯಿತಿ ಮಟ್ಟದ ಗ್ರಂಥಾಲಯ ಆಗಬೇಕಾಗಿದ್ದು ಇಲ್ಲಿಯ ತನಕ ಕೂಡ ಗ್ರಾಮ ಪಂಚಾಯಿತಿ ಮಟ್ಟದ್ದೇ ಇದೆ. ಆದ್ದರಿಂದ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಭೇಟಿ ಕೊಟ್ಟು ಇಲ್ಲಿಗೆ ಆಗಮಿಸುವ ಓಡುಗರೊಂದಿಗೆ ಚರ್ಚೆ ಮಾಡಿ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲಾ ಗ್ರಂಥಾಲಯ ಇಲಾಖೆ ಉಪನಿರ್ದೇಶಕ ರಾಮಯ್ಯ ಹಾಗೂ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳು ಆದ ಶರಣಬಸಯ್ಯ ಅವರ ಗಮನಕ್ಕೆ ತೆಗೆದುಕೊಂಡು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಮಾತಾಡ್ತಾ ಇದ್ದೀನಿ ಪತ್ರಕರ್ತರು. ನಾನಿವತ್ತು ಬೆಳಗಾವಿ ಜಿಲ್ಲೆಯ ಒಂದು ರೀತಿ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಒಂದು ರೀತಿ ಪಟ್ಟಣದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ರೀತಿ ಗ್ರಂಥಾಲಯಕ್ಕೆ ಬಂದಿದ್ದೀನಿ. ಬಹುಶಃ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ಮೇಲ್ದರ್ಜೆಗೇರಿ ಹತ್ತತ್ರ ಒಂದು 10 ವರ್ಷ ಆಯಿತು. ಆದರೆ ಆ ಲೈಬ್ರರಿ ನಗರ ಒಂದು ರೀತಿ ಗ್ರಂಥಾಲಯ ಇಲಾಖೆ ಸಚಿವರಿಗೆ ಬಹುಶಃ ಗೊತ್ತೈತೋ ಇಲ್ವೋ ಗೊತ್ತಿಲ್ಲ, ಎಂಕೆ ಹುಬ್ಬಳ್ಳಿ ಮೇಲ್ದರ್ಜೆಗೇರಿ ಇರೋದು. ಯಾಕಪ್ಪ ಅಂತಂದರೆ ಇದು ಗ್ರಾಮ ಪಂಚಾಯಿತಿ ಯಾವಾಗಿತ್ತೋ ಅವಾಗ ಲೈಬ್ರರಿ ಇತ್ತು, ಅದೇ ರೀತಿ ಇದೆ. ಆದರೆ ಪಟ್ಟಣ ಪಂಚಾಯಿತಿಯಾಗಿ ಇಂಥದವ್ರಿಗೂ ಗ್ರಾಮ ಪಂಚಾಯಿತಿನೇ ಮೇಲ್ದರ್ಜೆಗೇರಿಸಿಲ್ಲ. ಮತ್ತು ಇರೋ ಗ್ರಾಮ ಪಂಚಾಯಿತಿ ಸಹ ಒಂದು ರೀತಿ ಸಾಕಷ್ಟು ಒಂದು ರೀತಿ ದುಸ್ಥಿತಿಯಾಗಿದೆ. ಮಳೆಗಾಲದಲ್ಲಿ ಸೋರ್ತೈತೆ. ಬಹುಶಃ ಇಲ್ಲಿ ಬರಬೇಕಾದ್ರೆ ಜೀವ ಭಯದಲ್ಲೇ ಬರಬೇಕು. ತಲೆ ಮೇಲೆ ಯಾವಾಗ ಏನು ಬೀಳ್ತಾವೋ ಗೊತ್ತಿಲ್ಲ. ನೀವೆಲ್ಲರೂ ಭೂಮಿ ಮೇಲೆ ಬೆಳೆ ಬೆಳೆಯೋದು ನೋಡಿದ್ದೀರಾ, ಕಳೆ ಬೆಳೆಯೋದು ನೋಡಿದ್ದೀರಾ. ಆದರೆ ನಾನು ಕಣ್ಣಾರೆ ತೋರಿಸ್ತೀನಿ ನೋಡಿ, ಇಲ್ಲಿ ಈ ಎಲ್ಲ ಗಲ್ಗು ಪಲ್ಗೆಲ್ಲ ಈ ಬಿಲ್ಡಿಂಗ್ ಮೇಲೆ ಬೆಳೆದಿದೆ. ಇದು ವಿಶೇಷತೆ. ಹಾಗಾಗಿ ಆ ಗ್ರಂಥಾಲಯ ಇಲಾಖೆ ಸಚಿವರೇ ನೋಡಿ, ಇಲ್ಲಿ ಇಂಥವನ್ನ ಮೊದಲು ಮೇಲ್ದರ್ಜೆಗೇರಿಸ್ರಿ ಸ್ವಾಮಿ, ಆಯ್ತಾ? ಪಟ್ಟಣ ಪಂಚಾಯತಿಗೆ 10 ವರ್ಷ ಆಗಿದೆ, ಇಂಥವ್ರಿಗೂ ಗ್ರಾಮೀಣ ಗ್ರಂಥಾಲಯ ಗ್ರಾಮ ಪಂಚಾಯತಿ ಗ್ರಂಥಾಲಯನೇ ಇದೆಯಲ್ಲ, ಏನು ಸಮಾಚಾರ ಇದು? ಹಾಗಾಗಿ ದಯವಿಟ್ಟು ಇದನ್ನ ಮೇಲ್ದರ್ಜೆಗೇರಿಸಬೇಕು, ಮೂಲಭೂತ ಸೌಕರ್ಯಗಳು ಕೊಡಬೇಕು. ಓಲಿ ಆ ಗ್ರಂಥಾಲಯ ಜಿಲ್ಲಾ ಗ್ರಂಥಾಲಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಆಯ್ತಾ? ನೀವು ಬರೇ ಇದು ಮಾಡಿಬಿಟ್ರೆ ಇದಕ್ಕೆ ಮೂಲಭೂತ ಸೌಕರ್ಯಗಳು ಕೊಡೋರು ಯಾರು? ಮತ್ತು ಸ್ಥಳೀಯ ಪಟ್ಟಣ ಪಂಚಾಯತಿಯವರು ನೀವು ಪ್ರತಿ ಟ್ಯಾಕ್ಸ್ ತುಂಬುವಾಗ ಗ್ರಂಥಾಲಯ ಕರ ತಗೋತೀರಾ. ಗ್ರಂಥಾಲಯ ಕರ ಎಲ್ಲಿ? ಇದಕ್ಕೇನು ಮೂಲಭೂತ ಸೌಕರ್ಯ ಕೊಟ್ಟಿದ್ದೀರಾ ನೀವು ಸ್ವಾಮಿ? ಹಾಗಾಗಿ ಬಂದು ಭೇಟಿ ಕೊಟ್ಟಿದ್ದೀನಿ. ದಯವಿಟ್ಟು ಕೂಡಲೇ ಈ ಒಂದು ಗ್ರಂಥಾಲಯವನ್ನು ಮೇಲ್ದರ್ಜೆಗೇರಿಸಬೇಕು. ಮತ್ತು ಇರ್ತಕ್ಕಂಥ ಈ ಗ್ರಂಥಾಲಯಕ್ಕೆ ಅಗತ್ಯ ಮೂಲಭೂತ ಸೌಕರ್ಯ ಕೊಡಬೇಕು. ಮತ್ತು ಹೆಚ್ಚಿನ ಒಂದು ರೀತಿ ಸುಸಜ್ಜಿತ ಸಲಕರಣೆ ಕೊಟ್ಟು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನ ಟ್ವೀಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ ರೀ. ಏನು ಇದು ನಿಮ್ದಕ್ಕೆ ಗ್ರಂಥಾಲಯಕ್ಕೆ ಹೆಂಗೆ ಸಮಸ್ಯೆ ಐತೆ? ಭಾಳ ವರ್ಷ ಸಮಸ್ಯೆ ಐತೆ. ಏನೇನು ಸಮಸ್ಯೆ ಐತೆ? ಲೈಬ್ರರಿ ಸೋರ್ತೈತೆ, ಲೈಬ್ರರಿ ಸ್ವಚ್ಛತೆ ಇಲ್ಲ. ಮತ್ತೆ ಮ್ಯಾಗಿನ ಕಾಟ ಇದು ಬೀಳೈತಿ, ಯಾವಾಗ ಬೀಳ್ತೈತೆ, ಯಾವಾಗ ಬೀಳಂಗಿಲ್ಲ ಗೊತ್ತಾಗ ಪೇಪರ್ ಓದಕ್ಕೆ ಬರ್ತಿರಲ್ಲ. ಇದು ಆಗ್ಬಾರ್ದು. ಯಾರಿಗೆ ಹೇಳಿದ್ರೆ ಏನೂ ಇದಲ್ಲ. ಓಕೆ, ಪಂಚಾಯತ್ ಹೇಳಿದ್ರು, ಇಲ್ಲಿ ಲೈಬ್ರರಿ ನ್ಯೂಸ್ ಹೇಳಿದ್ರು, ಏನೂ ಅವ್ರಿಗೆ ಇದಲ್ಲ. ನಮ್ಗೆ ಸ್ವಚ್ಛತೆ ಇರಲಿ, ಸ್ವಚ್ಛತೆ ಮತ್ತು ಗಟ್ಟಿ ಇರ್ಲವ, ನಮ್ಗೆ ಬರಕ್ಕೆ ಅನ್ಕಿಲ್ ಬರಂಗಿಲ್ಲ. ಓದಕ್ಕೆ ಬರ್ತಿದ್ವಿ, ಬಂದ ಇದಾಗ್ತೈತಿ. ಅದಕ್ಕೆ ಸಲುವಾಗಿ ನಾವು ದಯವಿಟ್ಟು ಹೇಳೋದು ನಿಮ್ಗೆ, ನಮ್ಮ ಲೈಬ್ರರಿ ಚಲೋ ಮಾಡಿ ಕೊಡ್ರಿ ಅಂತ ಶಾಸಕರಿಗೆ, ಪಟ್ಟಣ ಪಂಚಾಯತಿಗೆ ಅವ್ರಿಗೆ ಹೇಳೋದು ನಿಮ್ಗೆ. ಸರ್, ಅದಕ್ಕೆ ಮೂಲಭೂತ ಸೌಕರ್ಯಗಳು ಈಗ ನೀವು ಕೊಡ್ತೀರೋ ಅಥವಾ ಪಟ್ಟಣ ಪಂಚಾಯತಿಯವ್ರು ಕೊಡ್ತಾರೋ ಅಂತಂದು ಬೇಕು? ನಾವು ಕೊಡ್ತೀವಿ ಸರ್. ಮತ್ತೆ ಏನು ಸರ್, ಏನು ಕೊಟ್ಟಿದ್ದೀರಾ ನೀವು ಮೂಲಭೂತ ಸೌಕರ್ಯ? ಮ್ಯಾಲೆಲ್ಲ ಎಲ್ಲ ಬೆಳೆಗಳೆಲ್ಲ ಹಂಗೆ ಬೆಳೀತಾವೆ, ಹೆಂಚುಗಳು ಬೀಳ್ತಾವೆ, ಮತ್ತೆ ಯಾರ ಜವಾಬ್ದಾರಿ ಸರ್ ಏನಾರು ಆದರೆ? ಇಲ್ಲ ಸರ್, ಅದು ಆಕ್ಚುಲಿ ನಮ್ಮ ಕಾಂಟಿಜೆನ್ಸಿದಲ್ಲಿ ನಾವು ಇದು ತಗೊಂಡಿದ್ದೀವಿ. ಬಿಲ್ಡಿಂಗ್ ಏನಾರು ಮಾಡ್ಕೋಬೇಕಂದ್ರೆ ನಮ್ಮ ಹೆಸರಿಗೆ ಇರ್ಬೇಕು ಸರ್ ಅದು.
ಮೇಂಟೆನೆನ್ಸ್ಗೆ ನಮ್ಗೆ ಇರ್ತದೆ ಸರ್. ಹಾ ಆ ಬಿಲ್ಡಿಂಗ್ ನಮ್ದು ಇಲ್ಲಲ್ಲ, ನಾವು ಯಾವುದೇ ಆಗಲಿ ಹಿಂಗೆ ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡಕ್ ಬರಲ್ಲ ಸರ್ ಅದು. ಈಗ ಚೀಫ್ ಆಫೀಸರ್ ಸಾಹೇಬ್ರು ಏನಂತ ಹೇಳಿದಾರೆ, ಅಲ್ಲಿರ್ತಕ್ಕಂಥ ಸ್ವಚ್ಛತೆ ಇರ್ಬೋದು ಅದೇನಾಯ್ತು ನಾವು ಮಾಡ್ತೀವಿ, ಬಟ್ ಅದಕ್ಕೆ ಮೇಂಟೆನೆನ್ಸ್ ಕರೆಕ್ಟಾಗಿ ಇದು ಮಾಡ್ಕೊಕೊಡಿ ಮತ್ತೆ ಸಲಕರಣೆ ಕೊಡ್ಕೊಕೊಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಈಗ. ಆಯ್ತು ಸರ್, ಅದು ಮಾಡಿಸ್ತೀನಿ ಸರ್. ನೀವು ಅಲ್ರಿ ಸಾಹೇಬ್ರೆ, ನೀವು ಅದೇ ಜವಾಬ್ದಾರಿ ಪರ್ಸನ್, ನೀವು 5 ವರ್ಷ ಆಗೈತೆ ಬಂದು ಇನ್ನ ಮಾಡಿಲ್ಲ ಅಂದ್ರೆ ಏನ್ ಅರ್ಥ? ಇದು ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೇರಿ 10 ವರ್ಷ ಆಗಿದೆ. ಇಲ್ಲಿ ಗ್ರಾಮ ಪಂಚಾಯತ್ ಇದೆ, ನಗರ ಗ್ರಂಥಾಲಯ ಇದೆ. ಆಕ್ಚುಲಿ ಮೇಲ್ದರ್ಜೆಗೇರಿ ಇಲ್ಲ, ಯಾತದಿಲ್ಲ. ಎಲ್ಲ ಪಟ್ಟಣ ಪಂಚಾಯತಿಗಳಿಗೆಲ್ಲ ಎಲ್ಲ ಚೆನ್ನಾಗಾಗಿದೆ ಗ್ರಂಥಾಲಯಗಳು. ಇಲ್ಲೇ ದುರ್ದೈವ ಯಾಕೆ ಹಿಂಗಾಗಿದೆ ಅಂತ. ಇಲ್ಲ ಸರ್, ಅದು ಲಾಸ್ಟ್ ಟೈಮ್ ನಾನು ಮಾಡಿಸ್ಕೊಟ್ಟಿದ್ದೀನಿ ಸರ್. ಲಾಸ್ಟ್ ಟೈಮ್ ಇದು ಮಾಡಿಸ್ಕೊಟ್ಟಿದ್ದೀನಿ, ಅದು ಏನಾದ್ರು ಮತ್ತೆ ಬಂದು ನೋಡಿಕೊಂಡು ನಾನು ಮಾಡಿಸ್ಕೊಡ್ತೀನಿ. ನೀವು ಇದು ನ್ಯೂಸ್ ಪ್ರಕಟಣೆ ಮಾಡ್ತಾ ಇದ್ದೀವಿ, ದಯವಿಟ್ಟು ಕೂಡಲೇ ನ್ಯೂಸ್ ಆಗಿದ ತಕ್ಷಣ ಬಂದು ಭೇಟಿ ಕೊಟ್ಟು ಕೂಡಲೇ ಮೂಲಭೂತ ಸೌಕರ್ಯಗಳು ದೊರಕಿಕೊಡಿ. ಇಲ್ಲಾಂದ್ರೆ ನಾನು ಹೆಂಗೋ ಅಧಿವೇಶನ ನಡೀತಾ ಇದೆ, ಚುಕ್ಕೆ ಪ್ರಶ್ನೆ ಕೇಳಿಸ್ಬಿಡ್ತೀನಿ. ಯಾರ್ದವ್ರ ಚುಕ್ಕೆ ಪ್ರಶ್ನೆ ಕೇಳಿಸ್ಬಿಡ್ತೀನಿ ನಾನು ಇಲ್ಲ ಸಮಸ್ಯೆ ಬಗ್ಗೆ. ಇಲ್ಲಿ ಕೊಡ್ತೀನಿ ನೋಡಿ, ಚೀಫ್ ಆಫೀಸರ್ ಸಾಹೇಬರು ಮಾತಾಡ್ತಾರೆ. ಸರ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಸ್ವಲ್ಪ ಅವಾಗಲೇ ನಾನು ನಿಮ್ಮ ಕೇರ್ ಟೇಕರ್ ಅದರಲ್ಲ ಇಲ್ಲಿ, ಹ್ಞೂ ಸರ್, ಅವ್ರಿಗೂ ಮಾತಾಡೀನಿ, ಹೇಳಿನಿ. ಅವಾಗಲೇ ಸಣ್ಣ ಪುಟ್ಟ ಏನೇನಿದಾವೆ ಅವನ್ನೆಲ್ಲ ನಮ್ಮ ಕಡೆಯಿಂದ ನಾವೆಲ್ಲ ಅವ್ರು ಹೇಳ್ದಂಗೆಲ್ಲ ಮಾಡಿಸ್ಕೊಟ್ಟಿದ್ವಿ. ಹ್ಞೂ ಸರ್. ಈಗೆಲ್ಲ ಒಂದು 25-30 ಜನ ಎಲ್ಲ ಹುಡುಗರು ಎಲ್ಲರೂ ಬಂದಾರ ಸ್ಟೂಡೆಂಟ್ಸ್. ಆಯ್ತು ಸರ್, ಅದು ಏನಾದ್ರೆ ನಾನು ಒಂದು ದಿವ್ಸ ಬಂದು ನೋಡ್ಕೊಂಡು ಸರ್ ಅದನ್ನ ಇದು ಮಾಡಿ ನನ್ನ ಇದರಲ್ಲಿ ಏನೇನು ಆಗ್ತದೆ ಸರ್ ಅದನ್ನೆಲ್ಲ ರೆಡಿ ಮಾಡಿಸ್ಕೊಡ್ತೀನಿ ಸರ್. ಓಕೆ ಓಕೆ ಓಕೆ, ಇವತ್ತು ಬರ್ತೀನಿ ಸರ್, ಬಂದರೆ ಅಲ್ಲಿ ಬಂದು ಹೋಗ್ತೀನಿ ಸರ್. ಸರಿ, ಓಕೆ 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 ಓಕೆ. ಇನ್ನಾದ್ರೂ ಈ ಗ್ರಂಥಾಲಯಕ್ಕೆ ಕಾಯಕಲ್ಪ ಸಿಗುತ್ತಾ ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.